ರಿಲೇಟೆಡ್ ನಾನೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ಅಂದರೆ ನಾನು ಗಮನಿಸಿದ ಹಾಗೆ ಕೆಲವರು ದಲಿತರು ಪ್ರೊಫೆಸರ್ ಆಗಿಯೋ ಅಥವಾ ಟೀಚರ್ ಆಗಿಯೋ ಕೆಲಸ ಮಾಡ್ತಿರ್ತಾರೆ. ಮಕ್ಕಳ ಮೇಲೆ ಈ ಸಿದ್ಧಾಂತದ ಪ್ರಭಾವವನ್ನು ಮೂಡಿಸುವಂಥ ಕೆಲಸ ಮಾಡ್ತಾರೆ. ದಿಸ್ ಇಸ್ ರೈಟ್ ಆರ್ ರಾಂಗ್? ಅಂದರೆ ಈಗ ಒಬ್ಬ ಪ್ರೊಫೆಸರ್ ಆದಂಥವ್ರು, ಒಬ್ಬರು ಟೀಚರ್ ಆದಂಥವರು ಪಾಠ ಮಾಡಬೇಕು ಮಕ್ಕಳಿಗೆ. ಆ ಪಾಠದ ಜೊತೆ ತಮ್ಮ ವೈಯಕ್ತಿಕ ಸಿದ್ಧಾಂತ ಏನಿರುತ್ತೆ ಅದನ್ನು ಮಕ್ಕಳ ಮೇಲೆ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ, ಯಾವುದನ್ನೇ ಆಗಲಿ ಹೇರೋದು ತಪ್ಪು. ಆದರೆ ನನ್ನ ಸಿದ್ಧಾಂತವನ್ನು ನಾನು ಹೇಳ್ಕೊಳ್ಳೋದು ತಪ್ಪೇನಿಲ್ಲ. ಐ ಬಿಲೀವ್ ಇನ್ ದಿಸ್, ಅದು ಯಾವುದೇ ಆಗಿರ್ಬೋದು. ಅಲ್ಲ, ಅದು ಎಜುಕೇಷನ್ ಫೀಲ್ಡಲ್ಲಿ ಮಕ್ಕಳ ಜೊತೆಗೆ ಚಿಕ್ಕ ಮಕ್ಕಳ ಜೊತೆಗೆ ಅದು ಬೇಕಾ ಅಂತ, ಆ ಐಡಿಯಾಲಜಿ ತಲೆಯಲ್ಲಿ ತುಂಬುವಂತಹ ಅವಶ್ಯಕತೆ ಇದೆನಾ ಅಂತ. ಅದು ಐಡಿಯಾಲಜಿನ ಹೇರುವಂಥ ಅವಶ್ಯಕತೆ ಇಲ್ಲ. ಆದರೆ ಪ್ರತಿಯೊಬ್ಬರು ಒಂದೊಂದನ್ನು ನಂಬಿರ್ತಾರೆ. ಸೊ ಅದೇನಾಗುತ್ತೆ, ಸಹಜವಾಗಿ ಪಾಠ ಮಾಡೋ ಪ್ರಕ್ರಿಯೆಯೊಳಗೆ ನೀವು ಅದನ್ನು ನೇರವಾಗಿ ಹೇಳದೇ ಇದ್ದರೂ ಅದನ್ನು ಹೇಳ್ತಾ ಹೋಗ್ತಿರೋದು. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಆ ಮಕ್ಕಳಿರ್ತಾರಲ್ಲ ಅವ್ರೇನು ದಡ್ರಲ್ಲ. ಅವ್ರು ಕೇಳಿಸ್ಕೊತಾ ಇರ್ತಾರೆ, ವೈದ್ಯ ಅವ್ರು ಹೇಳಿದ್ದು ಕರೆಕ್ಟಾ, ಹರಿರಾಮ್ ಅವ್ರು ಹೇಳಿದ್ದು ಕರೆಕ್ಟಾ, ಅಥವಾ ಅವನ ಸಾಮಾಜಿಕ ಹಿನ್ನೆಲೆ, ಅವನು ನಿಂತಿರುವ ಜಾಗದಲ್ಲಿ ಅವನಿಗೆ ನಾನು ಹೇಳೋದು ಸೂಟ್ ಆಗುತ್ತಾ, ನೀ ಹೇಳೋದು ಸೂಟ್ ಆಗುತ್ತಾ ಅಂತ ಯೋಚನೆ ಮಾಡಿ ಅವನು ನೀವು ಹೇಳ್ದಂಗೆ ಈ ಮೇ ಬಿ ಇನ್ಫ್ಲುಯೆನ್ಸ್ಡ್ ಬಟ್ ಆದರೆ ನೀವು ಅವ್ರ ಮೇಲೆ ಹೇರೋದಿದೆಯಲ್ಲ, ನಿನ್ನ ಪ್ರೊಫೆಸರ್ಶಿಪ್ನ ಅಥವಾ ನಿನ್ನ ಗುರುವಿನ ಸ್ಥಾನವನ್ನು ಬಳಸ್ಕೊಂಡು ಅದನ್ನು ಹೇರೋದಿದೆಯಲ್ಲ, ಅದು ಅಪರಾಧ. ಅದು ಬಟ್ ಯು ಹ್ಯಾವ್ ಅ ಫ್ರೀಡಮ್ ಟು ಎಕ್ಸ್ಪ್ರೆಸ್. ಈಗ ನಾವೇನೋ ಪಾಠ ಮಾಡ್ತಾ ಇರ್ತೀವಿ, ಏನೋ ಒಂದು ಸಿದ್ಧಾಂತ ಬರುತ್ತೆ, ಅವಾಗ ಹೇಳ್ತೀವಿ. ಬಟ್ ಆ ಹೇಳೋ ಟೈಮಲ್ಲಿ ನನಗನ್ಸುತ್ತೆ ಯಾರೂ ಕೂಡ ನಾನು ಈ ಸಿದ್ಧಾಂತ ಬಿಲೀವ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಅವರು ವಿ ಮೇ ಬಿ ಕನೆಕ್ಟಿಂಗ್ ಎವ್ರಿಥಿಂಗ್ ಟು ವಾಟ್ ಈ ಬಿಲೀವ್ಸ್. ಸೊ ಐ ಥಿಂಕ್ ದಟ್ ಈಸ್ ನಥಿಂಗ್. ಬಟ್ ನೀವು ಹೇಳಿದಾಗ ಹೇರಿಕೆ ತಪ್ಪಿದೆ ಖಂಡಿತವಾಗ್ಲೂ ಕೂಡ. ಆ್ಯಂಡ್ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಗಾಂಧಿ ಆ್ಯಂಡ್ ಅಂಬೇಡ್ಕರ್ ಮತ್ತು ಗಾಂಧಿಗೆ ಇದ್ದಂತಹ ಡಿಫ್ರೆನ್ಸ್ಗಳೇನು? ಅಂದರೆ ಗಾಂಧಿಯ ಯಾವ ಸಿದ್ಧಾಂತವನ್ನು ಅಂಬೇಡ್ಕರ್ ಒಪ್ಪಲಿಲ್ವಾ, ಅಥವಾ ಅಂಬೇಡ್ಕರ್ ಅವರ ಯಾವ ವಿಚಾರಗಳನ್ನು ಗಾಂಧಿ ಒಪ್ಪಲಿಲ್ವಾ ಅಂತ? ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇವ್ರು ಒಪ್ಪಲಿಲ್ಲ, ಅವ್ರು ಒಪ್ಪಲಿಲ್ಲ ಅನ್ನೋದಕ್ಕಿಂತ ಇಬ್ಬರಿಗೂ ಒಂದು ಇಂಟ್ರೆಸ್ಟ್ ಇತ್ತು. ಅವ್ರಿಗೊಂದು ಇಂಟ್ರೆಸ್ಟ್ ಇತ್ತು, ಇವ್ರಿಗೊಂದು ಇಂಟ್ರೆಸ್ಟ್ ಇತ್ತು. ಇಬ್ಬರು ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಮಾಡ್ತಾಯಿದ್ದಾರೆ. ಗಾಂಧಿಯವರ ವಾದ ಏನಾಗಿತ್ತಂದರೆ, ಅಂಬೇಡ್ಕರ್ ಅವರ ವಾದ ಇದೆಯಲ್ಲ, ಸಿದ್ಧಾಂತ ಇದೆಯಲ್ಲ, ಅಥವಾ ಅವ್ರು ಏನು ನಂಬಿದ್ರಲ್ಲ, ಏನು ಮಾಡಬೇಕಂತಿದ್ರಲ್ಲ, ಗಾಂಧಿಯವ್ರಿಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ. ಅಂದರೆ ಅವ್ರು ಏನು ಪ್ರತಿನಿಧಿಸ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಥವಾ ಇಷ್ಟ ಇಲ್ಲ. ನಂಬಿಕೆ ಅನ್ನೋದಕ್ಕಿಂತ ಇಷ್ಟ ಇಲ್ಲ ಅವ್ರಿಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಚುನಾಯಿಕೆಗಳು ಬೇಕು, ಸಪ್ರೇಟ್ ಎಲೆಕ್ಟ್ರೇಟ್ಸ್ ಬೇಕು ಅಂತ ಕೇಳ್ತಾರೆ. ಇದು ಲಂಡನಲ್ಲಿ ಚರ್ಚೆಗೆ ಬರ್ತದೆ, ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ. ಆವಾಗ ಗಾಂಧಿ ಅವರು ಏನು ವಾದ ಮಂಡಿಸ್ತಾರೆ ಗೊತ್ತಲ್ಲಿ, ಇಲ್ಲ ಇದು ಹಿಂದೂ ಧರ್ಮ ಓಳಾಗ್ಬಿಡ್ತದೆ ನೀವು ಪ್ರತ್ಯೇಕವಾಗಿಬಿಟ್ರೆ, ಹಾಗಾಗಿ ನಾನು ಹಿಂದೂ ಧರ್ಮವನ್ನು ಓಳಾಗೋದಕ್ಕೆ ಬಿಡೋದಿಲ್ಲ. ನಂಬರ್ 1. ನಂಬರ್ 2 ಏನಂದರೆ, ಅಲ್ಲ ನಿಮಗೆ ಏನು ಬೇಕು ಅನ್ನೋದನ್ನು ಹೇಳಿ, ನಿಮಗೇನು ಬೇಕು ಅನ್ನೋದನ್ನು ಹೇಳಿ ನಾವು ಕೊಡ್ತೀವಿ. ಅದಕ್ಕೆ ನೀವೇ ಯಾಕೆ MLAಗಳಾಗಬೇಕು, ನೀವೇ ಯಾಕೆ MP ಗಳಾಗಬೇಕು, ನೀವೇ ಯಾಕೆ ಜನಪ್ರತಿನಿಧಿಗಳಾಗಬೇಕು, ನಿಮಗೆ ಯಾಕೆ ಓಟ್ ಬೇಕು, ನಿಮ್ಗೇನು ಬೇಕೋ ನಮ್ಗೆ ಡಿಮ್ಯಾಂಡ್ಸ್ ಕೊಡಿ, ನಾವು ಮಾಡ್ತೀವಿ ಅಂತ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಕರೆಕ್ಟಾಗಿ ಗಾಂಧಿಯವರೇ ಅಂತಾರೆ. ಹೌದು ಅಲ್ವಾ ಅಂತ. ಹಾಗಾದರೆ ಒಂದು ಕೆಲಸ ಮಾಡೋಣವಾ, ಈಗ ನಿಮಗೂ ಯಾಕೆ ಸ್ವಾತಂತ್ರ್ಯ ಬೇಕು, ಬ್ರಿಟಿಷರೇ ಆಳಲಿ ಬಿಡಿ, ನಿಮ್ಗೇನು ಬೇಕೋ ಅವ್ರು ಕೊಡಿ ತಗೊಳ್ಳಿ. ಈಗ ಬ್ರಿಟಿಷರು ದೇಶ ಬಿಟ್ಟು ಹೋಗಿ ಅಂತ ಇದ್ರಲ್ಲ, ಯಾಕೆ ದೇಶ ಬಿಟ್ಟು ಹೋಗಿ ಅಂತಾರದು ನೀವು? ನಮ್ಮನ್ನು ನಾವು ಆಳ್ಕೋಬೇಕು, ನಮ್ಮ ಸಮಸ್ಯೆಗಳು ನಾವೇ ತೀರಿಸ್ಕೋಬೇಕಂತಾನೆ. ಮೈ ಆರ್ಗ್ಯುಮೆಂಟ್ ಇಸ್ ಆಲ್ಸೋ ಸೇಮ್. ನಾಳೆ ಭಾರತ ಸರ್ಕಾರ ಬಂದಾಗ ಭಾರತ ಸರ್ಕಾರದಲ್ಲಿ ನಮ್ಮ ಪಾತ್ರ ಏನು, ನಮ್ಮ ಜನರ ಪ್ರಾತಿನಿಧ್ಯ ಏನು, ಅದಕ್ಕೆ ನಾವು ಕೇಳ್ತಾ ಇರೋದು. ಇಫ್ ಯು ಸೇ ದ್ಯಾಟ್ ನೀವು ನಮ್ಗೆ ಓಟ್ ಹಾಕ್ರಿ ಅಥವಾ ನಮ್ಮ ಜೊತೆಗಿರಿ, ಸುಮ್ಮನೆ ನಿಮ್ಗೆ ಏನು ಬೇಕೋ ಕೇಳಿ ನಾವು ಕೊಡ್ತೀವಿ ಅಂತ ಹೇಳೋದಾದರೆ, ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಟು ಯು ಆಲ್ಸೋ. ಬ್ರಿಟಿಷ್ ಇಲ್ಲಿಂದ ಯಾಕೆ ಬಿಟ್ಟು ಹೋಗ್ಬೇಕು, ಬ್ರಿಟಿಷ್ ಇಲ್ಲೇ ಇರಲಿ ಬಿಡಿ, ಅವರೇ ಸರ್ಕಾರ ಮಾಡಲಿ ಬಿಡಿ, ನಿಮ್ಗೇನು ಡಿಮ್ಯಾಂಡ್ಸ್ ಇದೋ ಕೇಳಿ ಅವ್ರಿಗೆ ಕೊಡ್ತಾರೆ ನಿಮಗೆ ಅಂತ ಹೇಳಿದಾಗ ಗಾಂಧಿ ಬಾಯಿ ಮುಚ್ಕೋತಾರೆ. ಅಂದರೆ ದಿಸ್ ವಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗಾಂಧಿ ಆ್ಯಂಡ್ ಅಂಬೇಡ್ಕರ್. ಅಂದರೆ ಗಾಂಧಿಗೆ ಹೆಂಗಂದರೆ, ಇಲ್ಲಿ ನಾವು ಹುಟ್ಟಿರೋದೇ ನಿಮ್ಮ ನಾಳಕ್ಕೆ, ನಾವು ಹುಟ್ಟಿರೋದೇ ನಿಮ್ಗೆ ಏನು ಬೇಕೋ ಅದನ್ನು ಕೊಡೋದಕ್ಕೆ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ರಿ ಅಷ್ಟೇ, ನಾನು ನಿಮ್ಗೆ ಏನು ಮಾಡಬೇಕು ಮಾಡ್ತೀನಿ ನಾನು. ಅಂದರೆ ಅಂಬೇಡ್ಕರ್ ಮತ್ತು ಗಾಂಧಿಗಿದ್ದ ವ್ಯತ್ಯಾಸ ಒಂದೇ ಪದದಲ್ಲಿ ಹೇಳ್ಬೇಕಾದ್ರೆ, ಅಂಬೇಡ್ಕರ್ ತಾಯಿ, ಗಾಂಧಿ ಮಲತಾಯಿ. ದಿಸ್ ಇಸ್ ದ ಡಿಫ್ರೆನ್ಸ್ ಅಷ್ಟೇ. ಮಲತಾಯಿ ಇದು ಸ್ಟೆಪ್ ಮದರ್. ತಾಯಿಗೆ ತನ್ನ ಸ್ವಂತ ಮಕ್ಕಳ ಮೇಲೆ ಏನು ಪ್ರೀತಿ ಇರುತ್ತೆ, ಸ್ಟೆಪ್ ಮದರ್ಗೆ ಏನು ಪ್ರೀತಿ ಇರುತ್ತೆ ಯೋಚನೆ ಮಾಡಿ. ಅವರು ತಾಯಿನೇ ಅಂತ ಹೇಳೋದು, ಹೌದು ನೀವು ತಾಯಿನೇ, ಬಟ್ ಯು ಆರ್ ನಾಟ್ ಎ ಮದರ್, ಯು ಆರ್ ಎ ಸ್ಟೆಪ್ ಮದರ್. ಅಂಬೇಡ್ಕರ್ ತಾಯಿ ಆಗಿದ್ರು. ಹಾಗಾಗಿ ತಾಯಿಗೆ ಮಕ್ಕಳಿಗೆ ಏನು ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರ್ತದೆ, ಮಲತಾಯಿಗೆ ಗೊತ್ತಿರಲ್ಲ. ಗೊತ್ತಿದ್ರೂ ಆ ಮಕ್ಕಳು ಕೊಡೋದಕ್ಕೆ ಇಷ್ಟ ಇರಲ್ಲ ಮಲತಾಯಿಗೆ. ಸೊ ದಿಸ್ ವಾಸ್ ದ ಬೇಸಿಕ್ ಡಿಫ್ರೆನ್ಸ್. ಅಂದರೆ ಮತ್ತು ಅಂಬೇಡ್ಕರ್ಗೆ ಗಾಂಧಿ ಮೇಲೆ ವೈಯಕ್ತಿಕವಾಗಿ ಏನು ದ್ವೇಷ ಇರಲಿಲ್ಲ.
ಅವರ 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 ಡಿಫ್ರೆನ್ಸ್ ಇಸ್ ಐಡಿಯಾಲಜಿ. ಓಕೆ, ಅಟ್ ದ ಸೇಮ್ ಟೈಮ್ ಅದೇ ಕಾಲದಲ್ಲಿ ಈ ಕಡೆ ವಿ ಡಿ ಸಾವರ್ಕರ್ ಇದ್ದರು, ಹಿಂದೂ ಮಹಾಸಭಾ ಅಂದರೆ ವಿನಾಯಕ್ ದಾಮೋದರ ಸಾವರ್ಕರ್, ಅವ್ರದ್ದೊಂದು ಐಡಿಯಾಲಜಿ ಇತ್ತು. ಅಂಬೇಡ್ಕರ್ ಅವರನ್ನು ವಿರೋಧ ಮಾಡಿದ್ರ ಅಥವಾ ಸಾವರ್ಕರ್ ಅಂಬೇಡ್ಕರನ್ನು ವಿರೋಧ ಮಾಡಿದ್ರ? ಈಗ ಅಂಬೇಡ್ಕರ್ ಗಾಂಧಿ ಸಾವರ್ಕರ್ ಹೆಚ್ಚಿಗೆ ಮುಖಾಮುಖಿ ಆದಂಥವ್ರಲ್ಲ. ಇವನ್ ಅವ್ರ ಬರಹಗಳಲ್ಲೂ ಕೂಡ ನಾನು ಓದ್ದಂಗೆ ಒಂದು 2 ಕಡೆ ಅವ್ರ ರೆಫರೆನ್ಸ್ ಬರ್ತದೆ. ಅಂಬೇಡ್ಕರ್ ಬರಹಗಳಲ್ಲಿ ಸಾವರ್ಕರ್ದು ಒಂದು 2 ಕಡೆ ರೆಫರೆನ್ಸ್ ಬರ್ತದೆ. ಯಾವ ಸಂದರ್ಭದಲ್ಲಿ ಅಂದರೆ ಭಾಳ ಮುಖ್ಯವಾಗಿ ಈ ಪಾರ್ಟಿಷನ್ ಸಂದರ್ಭದಲ್ಲಿ, ಈಗ ಮುಸ್ಲಿಮಾನರು ಪಾಕಿಸ್ತಾನವನ್ನು ಮಾಡಬೇಕು ಅಂತ ಹೇಳೋ ಸಂದರ್ಭ, ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂದರೆ, ಇಂಡಿಯಾ ಭಾಗ ಆಗಲಿಕ್ಕೆ ಮುಸಲ್ಮಾನರಲ್ಲಿರ್ತಕ್ಕಂಥ ನಾಯಕರು ಎಷ್ಟು ಕಾರಣಕರ್ತರೋ ಹಾಗೆ ಇಲ್ಲಿನ ಹಿಂದೂ ಮಹಾಸಭಾದ ನಾಯಕರು ಸಾವರ್ಕರ್ ಇವರು ಕೂಡ ಕಾರಣರಾಗ್ತಾರೆ. ಸೊ ಅವರ ಸಿದ್ಧಾಂತ ಖಂಡಿತ ಇತ್ತು ಅವ್ರದ್ದು. ಮಾತಾಡ್ತಾರೆ, ಅವ್ರು ಹೇಳಿದೇನೆಂದರೆ ನಾವೆಲ್ಲರೂ ಒಟ್ಟಿಗಿರೋಣ, ನಾವು ಎಲ್ಲ ನಮ್ಮ ಕಂಟ್ರೋಲ್ ಇರಲಿ ಅಂತ. ಸೇಮ್ ಗಾಂಧಿವಾದ, ಸೇಮ್ ಹಂಗೆ. ಅವ್ರು ಹೇಳಿದ್ರೆ ಅಖಂಡ ಭಾರತ ಅಂದ್ರೆ ಅರ್ಥ ಏನೋ, ನೀವೆಲ್ಲರೂ ನಮ್ಮ ಸಬ್ಜುಗೇಷನಲ್ಲಿರಲಿ, ನಾವು ದೇಶ ಆಳ್ತೀವಿ, ನಾವು ಮೆಜಾರಿಟಿ ಇದ್ದೀವಿ, ನಾವು ನಿಮ್ಮನ್ನು ಕಂಟ್ರೋಲ್ ಮಾಡ್ತೀವಿ ಅಂತ. ಇದು ಯಾವುದೇ ಸಮುದಾಯಕ್ಕೆ ಸೂಕ್ತವಲ್ಲ. ಇದು ನಾನು ಬರೀ ಮುಸ್ಲಿಮರು ಅಂತ ಹೇಳಲ್ಲ, ಯಾವುದೇ ಸಮುದಾಯಕ್ಕೆ ನಾನು ನಿಮ್ಮನ್ನು ನೋಡ್ಕೋತೀನಿ, ನೀವು ನಮ್ಮ ಕೆಳಗೆ ಯಾರು ಒಪ್ತಾರೆ? ಒಪ್ಪಲ್ಲ. ಅದಕ್ಕೆ ಇವ್ರು ಹೇಳ್ತಾ ಇದ್ರು, ನಾವು ಅದಕ್ಕೆ ಅಲ್ಟಿಮೇಟ್ಲಿ ಅಫ್ಕೋರ್ಸ್ ಗಾಂಧಿಯವರು ಒಂದು ರೀತಿಯಾಗಿ ಅದು ಭಾಗನೇ ಆಗಿಬಿಡಲಿ ಅಂತ. ಬಟ್ ವಿಭಜನೆಗೆ ಗಾಂಧಿ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಖಂಡಿತ ಹಿಂದೂ ಮಹಾಸಭಾದವರು, ಯಾಕಂದರೆ ಆ ಹಿಂದೂ ಮುಸ್ಲಿಂ ಡಿಫ್ರೆನ್ಸಸ್ಗೆ ತುಪ್ಪ ಸುರಿದವರೇ ಇರಲ್ವಾ? ಹಾಗಾದರೆ ಅವತ್ತಿನ ದಿನ ಅಂಬೇಡ್ಕರ್ ಅವರ ಸ್ಟೇಟ್ಮೆಂಟ್ ಏನಿತ್ತು ವಿಭಜನೆ ಆಗಬೇಕಾದ್ರೆ? ಅಂದರೆ ಧರ್ಮಾಧಾರಿತವಾಗಿ ದೇಶ ಅಂತಕ್ಕಂಥದ್ದು ವಿಭಜನೆ ಆಗಿದ್ದು ಗೊತ್ತಿರುವಂಥ ಸಂಗತಿ. ಅವತ್ತು ಅಂಬೇಡ್ಕರ್ ಸ್ಟ್ಯಾಂಡ್ ಏನಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದ ವಿಭಜನೆಯ ಪಕ್ಕಾ ವಿರುದ್ಧವಾಗಿದ್ದಂಥವ್ರು. ಅವ್ರಿಗೆ ದೇಶ ವಿಭಾಗ ಆಗೋದು ಬೇಕಾಗಿರಲಿಲ್ಲ. ಅವ್ರು ಹೇಳೋದೇನು, ಅವಶ್ಯಕತೆ ಇಲ್ಲ, ದೇಶ ಒಂದಾಗಿರಲಿ. ಆದರೆ ದೇಶ ವಿಭಜನೆ ಆಗಲೇಬೇಕು ಅನ್ನೋಂಥ ಅನಿವಾರ್ಯತೆ ಇದ್ದರೆ, ಮತ್ತು ನೀವೆಲ್ಲ ಇವತ್ತು ಯಾವ ಹಿಂದೂ ಮಹಾಸಭಾ ಮತ್ತು ಕಾಂಗ್ರೆಸ್ನವರು ಮತ್ತು ಮುಸ್ಲಿಂ ಲೀಗ್ ಅವರು ಯಾವ ಹಂತಕ್ಕೆ ದೇಶವನ್ನು ತೊಗೊಂಡೋಗಿದ್ದೀರಿ ಅಂದರೆ, ಇವತ್ತು ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ಸಮಸ್ಯೆ ಬಹಳ ಜ್ವಲಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಪ್ರತಿದಿನದ ಸಂಘರ್ಷವಾಗಿಬಿಟ್ಟಿದೆ ಇದು. ಹಾಗಾಗಿ ನೀವು ಇದನ್ನು ಮಾಡಲೇಬೇಕು ಅನ್ನೋಂಗಿದ್ರೆ ಭಾಗ ಮಾಡಿ ಇಂಡಿಯಾನ, ನಂದು ಅಭ್ಯಂತರ ಇಲ್ಲ. ಆದರೆ ಭಾಗ ಮಾಡಬೇಕಾದ್ರೆ ದೇರ್ ಶುಡ್ ಬಿ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ದ ಪಾಪ್ಯುಲೇಷನ್. ಪಾಕಿಸ್ತಾನ ನೀವು ಮುಸ್ಲಿಂ ದೇಶ ಅಂತ ಮಾಡ್ತಾ ಇದ್ರಿ ತಾನೆ, ಇಲ್ಲಿರೋ ಮುಸಲ್ಮಾನರು ಎಲ್ಲರನ್ನೂ ಕೂಡ ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ದೇಶಕ್ಕೆ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ, ಅವರನ್ನು ಸೇಫ್ ಆಗಿ ಅಲ್ಲಿ ತಲುಪಿಸಿ. ಹಾಗೆ ಅಲ್ಲಿರುವಂಥ ಹಿಂದೂಗಳನ್ನು ಇಲ್ಲಿ ತಗೊಂಬನ್ನಿ. ಕಾಂಗ್ರೆಸ್ ಅವ್ರು ನೀವು ಹಿಂದೂಗಳನ್ನ ಬಿಟ್ಬಿಟ್ರಿ. ನೀವು ಬಹಳ ದೊಡ್ಡ ದುರಂತ ಅಂದರೆ, ವಿಭಜನೆ ಆದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದಿಷ್ಟು ಜಾಳ್ಮಾಡಿಗಳು ಪಾಕಿಸ್ತಾನದಿಂದ ಇಂಡಿಯಾಗೆ ಬರಬೇಕು ಅಂತ ಅವ್ರಿಗೆ, ಯಾಕಂದ್ರೆ ನಾವು ಅಲ್ಲಿ ಬೇಡ, ನಾವು ಭಾರತಕ್ಕೆ ಬಂದುಬಿಡ್ತೀವಿ ಅಂತ ಕೇಳ್ತಾರೆ. ಜಾಳ್ಮಾಡಿಗಳನ್ನ ಅವರು ಪಾಕಿಸ್ತಾನ ಕೇಳ್ತಾರೆ, ಇಲ್ಲ ನಮ್ಗೆ ಬೇಕಿಲ್ಲ, ಕೆಲಸ ಮಾಡೋರು ಯಾರು ಇಲ್ವಲ್ಲ, ನಮಗೆ ಬೇಕು ಅಂತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನೆಹರು ಅವ್ರಿಗೆ ಮತ್ತು ಆವತ್ತಿನ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಜಗಜೀವನ್ ರಾಮ್ ಇವರೆಲ್ಲರಿಗೂ ಹೇಳ್ತಾರೆ. ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಕೊನೆಗೆ ಬಾಬಾ ಸಾಹೇಬರು ಮಿಲ್ಟ್ರಿಯಲ್ಲಿ ಒಂದಿಷ್ಟು ಮಹರ್ ಅಥವಾ ದಲಿತರು ಒಂದಿಷ್ಟು ಸೋಲ್ಜರ್ಸ್ ಇರ್ತಾರೆ, ಅವರ ಸಹಾಯದಿಂದ ಒಂದಿಷ್ಟು ಜನರನ್ನ ಭಾರತಕ್ಕೆ ವಾಪಸ್ ಕರ್ಕೊಂಬರ್ತಾರೆ. ಅಂದರೆ ಇವ್ರಿಗೆ ಇಲ್ಲಿನ ದಲಿತರೇ, ಈಗ ಇವ್ರ ಲೆಕ್ಕದಲ್ಲಿ ಅವರು ಹಿಂದೂಗಳಲ್ವಾ, ಅವ್ರನ್ನೇ ಇಲ್ಲಿ ಕರ್ಕೊಂಬರೋಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ, ಇಲ್ಲಿರೋರು ಅಲ್ಲಿ ಕಳಿಸ್ತಾರೆ. ಇದು ಇಸ್ ಅ ಪೊಲಿಟಿಕಲ್ ಗೇಮ್ ಅದು. ಹಾಗಾಗಿ ಅಂಬೇಡ್ಕರ್ ಹೇಳೋದು ಇದು, ಯಾಕಂದರೆ ಅವ್ರು ಯಾಕೆ ಹಂಗೆ ಹೇಳ್ತಾರಂದರೆ, ಮುಸ್ಲಿಮಾನರು ಕಂಪ್ಲೀಟಾಗಿ ಪಾಕಿಸ್ತಾನಕ್ಕೆ ಹೋಗಲಿ, ಅಲ್ಲಿರೋ ಹಿಂದೂಗಳು ಕಂಪ್ಲೀಟಾಗಿ ಇಲ್ಲಿ ಬರಲಿ ಅಂದರೆ ಅವ್ರು ಯಾಕೆ ಹೇಳ್ತಾರಂದರೆ, ಅವ್ರು ಹೇಳೋದು ಮುಸಲ್ಮಾನರ ಮೇಲಿರೋ ದ್ವೇಷಕ್ಕಲ್ಲ, ಅಥವಾ ಹಿಂದೂಗಳ ಮೇಲಿರೋ ದ್ವೇಷಕ್ಕೋ ಪ್ರೀತಿಗೋ ಅಲ್ಲ. ಅವ್ರು ಹೇಳೋದೇನೆಂದರೆ, ಈ ಇಂಡಿಯಾ ಪಾಕಿಸ್ತಾನ್ ಇಶ್ಯೂ ಇದೆಯಲ್ಲ, ಈ ಇಶ್ಯೂ ಇಟ್ ಶುಡ್ ನಾಟ್ ಬಿಕಮ್ ಎ ಪರ್ಮನೆಂಟ್ ಬೋನ್ ಆಫ್ ಕಂಟೆನ್ಷನ್. ಇದು ಶಾಶ್ವತವಾದಂಥ ಒಂದು ಗಾಯವಾಗಿ ಉಳಿಬಾರ್ದಿದು. ಯಾಕಂದರೆ ಇದು ಏನಾಗುತ್ತೆ ಅಂದರೆ, ಇಂಡಿಯಾ ಪಾಕಿಸ್ತಾನ ಇಶ್ಯೂ ಮುಂದೆ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತದೆ. ಇದು ನೋಡಿ, ಹೆಚ್ಚು ದುಡ್ಡು ನಾವು ಅಲ್ಲೇ ಆಗ್ತಾಯಿದ್ದೀವಿ ಮಿಲ್ಟ್ರಿಗೆ. ಅಂಬೇಡ್ಕರ್ ನಿಜ ಆಯ್ತಲ್ಲ, ಹಾಗಾದರೆ ಮಾರಕ ಆಗ್ತದೆ. ಹಾಗಾಗಿ ನೀವು ಇದನ್ನು ಮಾಡಿ, ಇದು ಆಗಿಲ್ಲ ಅಂದರೆ ಮಾಡಬೇಡಿ ಅಂತಾರೆ. ಆದರೆ ಹಿಂದೂ ಮಹಾಸಭಾದವರು ಮತ್ತು ಕಾಂಗ್ರೆಸ್ ಅವರು, ಮುಸ್ಲಿಂ ಲೀಗ್ ಅವರು, ಅವ್ರಿಗೇನು ಬೇಕಾಗಿತ್ತು? ಫಾರ್ ದರ್ ಪಾಲಿಟಿಕ್ಸ್. ಸೊ ಹಾಗಾಗಿ ದೇಶನ ವಿಭಜನೆ ಮಾಡಿದ್ರು. ಹಾಗಾಗಿ ಅಂಬೇಡ್ಕರ್ ಅವ್ರಿಗೆ ವಿಭಜನೆ ಮಾಡೋದ್ರಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ. ಆದರೆ ಮಾಡೋಂಗಿದ್ರೆ ಹೀಗೆ ಮಾಡಿರಿ ಅನ್ನುವಂಥ ಅಭಿಪ್ರಾಯ ಇತ್ತು. ಯಾಕೆ ಅಭಿಪ್ರಾಯ ಅಂದರೆ, ಅವರು ನಿಜವಾದಂಥ ದೇಶಭಕ್ತರಾಗಿದ್ದರು. ಅವ್ರಿಗೆ ದೇಶವೇ ಮುಖ್ಯ ಆಗಿತ್ತು ಹೊರತು ಸಮುದಾಯಗಳು ಮುಖ್ಯ ಆಗಿರಲಿಲ್ಲ ಅವ್ರಿಗೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಒಂದೆರಡು ಘಟನೆಗಳನ್ನು ನೀವು ನನಗೆ ಹಂಚ್ಕೊಂಡ್ರಿ. ಅಂದರೆ ನಾನು ಒಂದು ಮನೆಗೆ ಹೋಗಿದ್ದೆ, ಆ ಮನೆ ನನ್ನ ಕ್ಯಾಸ್ಟ್ ಹೇಳಿದ್ದಕ್ಕೆ ಆತ ನನಗೆ ಮನೆ ಕೊಡಲಿಲ್ಲ ಅಂತ. ಅಂದರೆ ರಿಸರ್ವೇಷನನ್ನು ಬರೆದದ್ದು ಇದೇ ಅಂಬೇಡ್ಕರ್ ಅವರು. ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಅವರಿಗೆ ಕೇವಲ ದಲಿತರಿಗೆ ಮಾತ್ರ ರಿಸರ್ವೇಷನ್ ಕೊಡಬೇಕು ಅಂತ ಅನಿಸಿದ್ದು ಯಾಕೆ? ಇಫ್ ಸಪೋಸ್ ಅಂಬೇಡ್ಕರ್ ಅವರಿಗೆ ಮುಂದಾಲೋಚನೆ ಇರಲಿಲ್ವಾ ಅಂತ. ಅಂದರೆ ಯಾವ ರೀತಿಯಾಗಿ ಅಂತಂದರೆ,
ಆರ್ಥಿಕವಾಗಿ ಯಾರು ಕೆಳಗಿರ್ತಾರೋ ಅವರಿಗೂ ರಿಸರ್ವೇಷನ್ ತಲುಪಬೇಕು ಅನ್ನುವಂತಹ ಆಲೋಚನೆ ಅವರಿಗೆ ದೂರದೃಷ್ಟಿ ಅವರಲ್ಲಿ ಇರಲಿಲ್ವಾ ಅಂತ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕಂದರೆ ಇವತ್ತು ದೊಡ್ಡ ಚರ್ಚೆ ಆಗ್ತಿರೋದಿದೆ. ಸಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಆದರೆ ಯಾಕೆ ದಲಿತರಿಗೆ ಮೀಸಲಾತಿ ಅಥವಾ ದಲಿತರ ಪರವಾಗಿ ಮಾತ್ರ ಅವ್ರು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಸೃಷ್ಟಿ ಆಯಿತು ಅಂದರೆ ಅವರು ಹೇಳಿರಲಿಲ್ವಾ ದಲಿತರಿಗೆ ಮಾತ್ರ ಮೀಸಲಾತಿ ಅಂತ ಹೇಳಿಲ್ಲ? ಇಲ್ಲ, ಖಂಡಿತ. ಯಾಕಂತ ಹೇಳ್ತೀನಿ, ಅದು ಹೆಂಗಂತ ಕೂಡ ಹೇಳ್ತೀನಿ ನಾನು. ಒಂದು ಏನಾಯ್ತು ಅಂದರೆ, ಈ ಪ್ರಾರಂಭದಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಚಳುವಳಿ ಪ್ರಾರಂಭ ಆಗುತ್ತೆ. ಒಂದು ಬ್ರಾಹ್ಮಣ್ಯದ ಚಳುವಳಿ ಒಂದು ಕಡೆ ಆದರೆ ಅಬ್ರಾಹ್ಮಣ ಚಳುವಳಿ ಒಂದು ಕಡೆ ಪ್ರಾರಂಭ ಆಗುತ್ತೆ. ಅಂದರೆ ಬ್ರಾಹ್ಮಣ್ಯ ಅಂದರೆ ಅಂಬೇಡ್ಕರ್ ಹೇಳೋದು ಇಟ್ಸ್ ಎ ನೆಗೇಷನ್ ಆಫ್ ಈಕ್ವಾಲಿಟಿ ಆ್ಯಂಡ್ ಲಿಬರ್ಟಿ ಅಂತ. ಬ್ರಾಹ್ಮಣ್ಯ ಅಂದರೆ ಏನಪ್ಪ ಅಂದರೆ ಸಿಂಪಲಾಗಿ ಹೇಳ್ಬೇಕಾದ್ರೆ ಸ್ವಾತಂತ್ರ್ಯ ಮತ್ತು ಸಮಾನತೆಯ ನಿರಾಕರಣೆ ಬ್ರಾಹ್ಮಣ್ಯ. ಸೊ ಅಂದರೆ ಇದನ್ನು ಪ್ರತಿಪಾದಿಸ್ತಕ್ಕಂಥ ಒಂದು ಗುಂಪು, ಇದರ ವಿರುದ್ಧ ನಿಂದಂಥ ಒಂದು ಗುಂಪು, ಎರಡು ಗುಂಪುಗಳು ಈ ದೇಶದಲ್ಲಿ ಹೋರಾಟ ಶುರು.